ಫಿಲಮು ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ತುಂಬ ವಿಭಿನ್ನವಾಗಿದೆ, ತುಂಬ ಥ್ರಿಲ್ಲರ್ ಆಗಿದೆ. ಎದ್ದೋಳೋಕ್ಕೆ ಮನಸ್ಸು ಬರಲ್ಲ, ಏನಾಗುತ್ತೆ ಕುತೂಹಲ ಇದೆ. ಸಕ್ಸಸ್ ಆಗಲಿ ನಮ್ಮ ತಂಡಕ್ಕೆ, ಒಳ್ಳೆಯದಾಗಲಿ ಮೇಡಮ್. ಚೆನ್ನಾಗಿತ್ತು. ಚೆನ್ನಾಗಿ ಟ್ವಿಸ್ಟ್, ಟರ್ನ್, ಸಸ್ಪೆನ್ಸ್, ಥ್ರಿಲ್ಲಿಂಗ್ ಆಗಿ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಒಳ್ಳೆ ರೀತಿ ಮಾಡಿದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ. ಎಲ್ಲ ಸಸ್ಪೆನ್ಸ್ ಮೂವಿ. ಆದರೆ ಸಸ್ಪೆನ್ಸಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಆದರೂ ಮೂವಿ ವಿಲನ್ ಆ್ಯಕ್ಟಿಂಗು ಚೆನ್ನಾಗಿದೆ, ರಾಜ್ ಶೆಟ್ಟಿನೂ ಚೆನ್ನಾಗಿದೆ. ಎಲ್ಲರೂ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೂತ್ಕೊಂಡು ನೋಡುವಂಥ ಮೂವಿ ಚೆನ್ನಾಗಿದೆ ಮೇಡಮ್. ಸೊ ಈಗಷ್ಟೇ ರಕ್ಕಸಪುರ ಅನ್ನುವಂಥ ಸಿನಿಮಾನ ನೋಡ್ಕೊಬಂದೆ. ಕಳೆದ 3-4 ದಿನದಿಂದ ಅಂದರೆ ಒಂದು ವಾರದಿಂದ ಚಲನಚಿತ್ರೋತ್ಸವ ನಡೀತದೆ. ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಫಿಲಮ್ ನೋಡೋಕೆ ಎಲ್ಲರೂ ಫಿಲಮ್ ಫೆಸ್ಟಿವಲ್ಗೆ ಹೋಗ್ತಾರೆ. ಫಸ್ಟ್ ಟೈಮ್ ನಾನು ಕನ್ನಡ ಸಿನಿಮಾನ ಇವತ್ತು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಬಂದಿದ್ದೀನಿ. ಯಾಕಂದರೆ ರಾಜ್ ಶೆಟ್ರಲ್ಲಿರುವಂಥ ಪ್ರತಿಭೆ, ಒಂದು ಮೊಟ್ಟೆ ಕಥೆಯಿಂದ ನಾವು ಅವ್ರನ್ನ ನೋಡ್ಕೊಬಂದಿದ್ದೀವಿ. ನನ್ನ ಪ್ರಕಾರ ಐ ಥಿಂಕ್ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ಪೊಲೀಸ್ ಅಧಿಕಾರಿ ಮಾಡುವಂಥ ಕ್ಯಾರೆಕ್ಟರ್ ಅಂತಂದರೆ ಮೊದಲು ನಾವು ಯಾವಾಗಲೂ ಪ್ರಮೋದ್ ಶೆಟ್ರಿಗೆ ಅವನ ಟ್ಯಾಗ್ಲೈನ್ ಹಾಕ್ಬಿಡ್ತಿದ್ವಿ. ಇವತ್ತು ಪ್ರಮೋದ್ ಶೆಟ್ರು ಬಿಟ್ಟು ರಾಜ್ ಶೆಟ್ರೆ, ನಿಜ ಹೇಳ್ತಾ ಇದ್ದೀನಿ ಕೇಳಿ, ವಿದೌಟ್ ವೇರಿಂಗ್ ದಟ್ ಯೂನಿಫಾರ್ಮ್ ಅಲ್ಲ, ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದೀರಾ. ಹ್ಯಾಟ್ಸ್ ಆಫ್ ಫಾರ್ ದ್ಯಾಟ್. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ಈ ಒಂದು ಸಿನಿಮಾದ ಮುಖ್ಯ ನೀತಿ ಪಾಠ ಏನು ಗೊತ್ತಾ, ಮುಳ್ಳನ್ನು ನಾವು ಮುಳ್ಳಿನಿಂದನೇ ತೆಗಿಬೇಕಂತೆ. ಇದು ಯಾಕೆ ಅಂತ ಸಿನಿಮಾ ನೋಡಿದವರು ಈ ವಿಡಿಯೋ ಕಮೆಂಟ್ ಮಾಡ್ತಾ ಹೇಳಿ. ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾದ ಎಂಡಲ್ಲಿ ಸಸ್ಪೆನ್ಸ್ ಅಂತ ಹೇಳ್ತಾರೆ, ಬಟ್ ಆ ಸಸ್ಪೆನ್ಸು ಮುಳ್ಳನ್ನು ಮುಳ್ಳಿನಿಂದನೇ ತೆಗೆಯುತ್ತೆ. ಅದೊಂದು ವಿಚಾರ ಹೇಳೋಕೆ ಹೇಳ್ತೀನಿ. ಇನ್ನೊಂದು ವಿಚಾರ ಏನಂದರೆ, ಹೊಸ ಕಲಾವಿದರು ಇದರಲ್ಲಿ ಹುಟ್ಕೊಂಡಿದ್ದಾರೆ. ಯಾರು ಹುಚ್ಚಂತರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಪ್ರಾಬಬ್ಲಿ ನನಗೆ ಅವ್ರ ಪರಿಚಯ ಇಲ್ಲ, ಬಟ್ ಆ ವ್ಯಕ್ತಿ ಭಾಳ ಅದ್ಭುತವಾಗಿ ಶಿಫ್ಟ್ ಓವರ್ ಆಫ್ ದ ಕ್ಯಾರೆಕ್ಟರ್ ಅಂತಾರಲ್ಲ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ. ಸಿನಿಮಾನ ನೀವು ಪ್ರೇಕ್ಷಕರಾಗಿ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು. ಕನ್ನಡ ಸಿನಿಮಾ ಉಳಿಬೇಕು ಬೆಳಿಬೇಕು ಅಂತಂದರೆ ಪ್ರಾಬಬ್ಲಿ ಪ್ರೀಮಿಯರ್ ಶೋ ಅದೆಲ್ಲ ಒಂದು ವಿಚಾರ ಆಯಿತು. ಬಟ್ ನಿಜವಾದ ಫಸ್ಟ್ ಡೇ ಆಡಿಯನ್ಸ್ ಇದ್ದಾರಲ್ಲ, ಅವರು ನಿಜವಾದ ರಿವ್ಯೂವರ್ಸ್. ಒಂದು ಗುಡ್ ಫ್ಯಾಕ್ಟ್ ಏನಂತಂದರೆ, ಇವತ್ತು ಎಲ್ಲ ಥಿಯೇಟ್ರ್ಗಳಲ್ಲಿ ಜನ ಬರಬೇಕು ಅಂತ ಥಿಯೇಟ್ರ್ ಫಿಲ್ಲಿಂಗ್ ಮಾಡೋ ಲಾಜಿಕಲ್ಲಿ ಹೋಗ್ತಾರೆ. ಬಟ್ ಈ ಸಿನಿಮಾದಲ್ಲಿ ಯಾವುದೇ ರೀತಿ ಫಿಲ್ಲಿಂಗ್ ಮಾಡಿಲ್ಲ. ಇವತ್ತೇನೇನು ರಿವ್ಯೂಸ್ ಬರ್ತಿದೆ ಭಾಳ ಆರ್ಗ್ಯಾನಿಕ್ಕಾಗಿ ಜನಕ್ಕೆ ಬರ್ತಿದೆ. ನನ್ನ ಒಂದೇ ಒಂದು ವಿಚಾರವಂತಿಕೆ ಏನಂತಂದರೆ, ಸೂಫ್ರಮ್ ಸೋ ಯಾವ ರೀತಿ ಒಂದು ಹಿಟ್ಟಾಯಿತು, ಅದೇ ರೀತಿ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಸಿನಿಮಾನ ಈ ಡೈರೆಕ್ಟ್ರು ಮಾಡಿದ್ದಾರೆ. ಇವ್ರಿಗೂ ಸಹ ಒಳ್ಳೆಯದಾಗಲಿ. ಆ್ಯಂಡ್ ಕನ್ನಡ ಚಿತ್ರರಸಿಕರು ಬಂದು ಈ ಸಿನಿಮಾನ ನೋಡಿ, ಜೊತೆಗೆ ಒಬ್ಬ ಕಲಾವಿದ ಆಗಬೇಕಂತ ಆಸೆ ಇರೋರು ರಾಜ್ ಶೆಟ್ರ ಒಂದು ನಟನೆಯಿಂದ ನೀವು ಭಾಳ ಕಲಿಯುವಂಥದ್ದಿದೆ. ಅದಕ್ಕೆ ಈ ಸಿನಿಮಾನ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಚೆನ್ನಾಗಿದೆ, ಸೂಪರ್ ಆಗಿದೆ, ಎಲ್ಲ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜ್ ಶೆಟ್ಟಿ ಇದ್ದಾರೆ ಅಂದರೆ ಆ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಬೋರ್ ಅನ್ಸಲ್ಲ. ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆ ಆ್ಯಕ್ಟಿಂಗ್ ಇದ್ರೆ ಭಾಳ ನಾವು ಅಂದ್ರೆ ನೋಡಿದ್ದೀನಿ. ಬಟ್ ಚೆನ್ನಾಗಿ ಇದ್ರಾಗ ಚೆನ್ನಾಗಿ ಮಾಡಿದ್ದೈತಿ. ಮತ್ತು ಸಸ್ಪೆನ್ಸ್ ಐತಿ. ಇದು ಫಿಲ್ಮ್ ಏನೈತಲ್ಲ ಸಸ್ಪೆನ್ಸ್ ಐತಿ, ಎಲ್ಲರೂ ನೋಡ್ಬೇಕಂತ. ಅದು ಮತ್ತು ಥಿಯೇಟರಲ್ಲಿ ನೋಡ್ರಿ ಅಂತ ಹೇಳೋದು. ಅಂದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ನಂಗೆ ಫೀಲಿಂಗ್ ಆಗತ್ತೈತಿ. ರಕ್ಕಸಪುರದೋಳ್ ಪೊಲೀಸ್ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಎಬ್ಬರಿಸೋರೇ ಧೂಳ್. ಸಿನಿಮಾ RR ಥ್ರಿಲ್ಲರ್. ರಾಜ್ ಬಿ ಶೆಟ್ಟಿ ದ ರೂಲರ್. ಓಕೆನಾ. ಸಿನಿಮಾ ಬಗ್ಗೆ ಹೇಳ್ಬೇಕಂತ ಕೇಳಿದ್ರೆ ಒಂಥರ ಥ್ರಿಲ್ಲಿಂಗ್ ಆಗಿದೆ. ಅಂದರೆ ಸಿನಿಮಾನ ನಾವು ಏನು ಊಹೆ ಮಾಡ್ಕೊಂಬಂದಿರಿ, ಊಹೆಗಿಂತ ಒಂದು 10% ಜಾಸ್ತಿ ಆಗಿದೆ. ಈಗ ನಾವು ಡಿ ಬಾಸ್ ಫಿಲಿಮ್ನ ಒಂಥರ, DS ಬಾಸ್ ಫಿಲಿಮ್ನ ಇನ್ನೊಂದು ಥರ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀವಿ. ಸೊ ಆ ರೇಂಜಲ್ಲಿ ಈಗ ನಾವು ರಾಜ್ ಬಿ ಶೆಟ್ಟಿಗೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಬಂದಿರ್ತೀವಿ ಸಿನಿಮಾ, ಆ ತೃಪ್ತಿ ನಮ್ಗೆ ಸಿಕ್ಕಿದೆ. ಸಿನಿಮಾದಲ್ಲಿ ಅರ್ಜುನ್ ಜನ್ ಅವರು ಒಳ್ಳೆ ಮ್ಯೂಸಿಕ್ ಕೊಡಿದವ್ರೆ. ಕ್ಲೈಮ್ಯಾಕ್ಸ್ ಅಂತೂ ಹೈ ಮಾರ್ಕ್ಸ್ ಆಗಿದೆ. ಆ ವಿಲನ್ ಪಾತ್ರದಲ್ಲಿ ಮಾಡಿದರೆ ಅವ್ರು ಯಾರೋ ಗೊತ್ತಿಲ್ಲ, ಸಖತ್ತಾಗಿ ಮಾಡೋರೆ, ಮಸ್ತಾಗಿ ಮಾಡೋರೆ. ತುಂಬ ಕ್ಯೂರಿಯಾಸಿಟಿ ಇದೆ. ಸಿನಿಮಾ ನೋಡ್ತಾ ಇದ್ದರೆ ಅಂದರೆ ನಮಗೆಲ್ಲೋ ಒಂದು ಕಡೆ ಮೈಂಡ್ ಸ್ಟ್ರಕ್ ಆಗಿದ್ರೆ ಆ ಸ್ಟ್ರಕ್ನೆಸ್ ಎಲ್ಲ ಹೇಳ್ಬೇಕಂದ್ರೆ ಸರಿ ಹೋಗುತ್ತೆ ಅಂತೇಳಿ ಹೇಳ್ಬೋದು. ಆ ರೇಂಜ್ಗೆ ಸಿನಿಮಾ ಇಟ್ಟವ್ರೆ. ರವಿ ಸಾರಂಗ್ ಅವರು ಒಂದು ಒಳ್ಳೆ ಕಥೆನ ಕೂಡಿದ್ದಾರೆ. ಆ ರಕ್ಕಸಪುರದಲ್ಲಿ ನಡೆಯುವಂಥ ಒಂದು ಸಣ್ಣ ಘಟನೆನ ಒಂದು ದೊಡ್ಡದಾಗಿ ವಿಮರ್ಶೆ ಮಾಡಿದ್ದಾರೆ. ಸೂಪರ್ ಆಗಿದೆ. ಜನ ಎಲ್ಲ ಬಂದು ನೋಡ್ಬೋದು. ಆದರೆ ಇವತ್ತು ಶುಕ್ರವಾರ ಜನ ಕಡಿಮೆ ಇದ್ದಾರೆ, ಯಾಕಂತೂ ಗೊತ್ತಿಲ್ಲ. ರಾಜ್ ಬಿ ಶೆಟ್ಟಿ ಅವರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಕಡಿಮೆ ಬಜೆಟಲ್ಲಿ ಮಾಡಿರೋ ಸಿನಿಮಾ. ಅವರು ಕಾಸ್ಟ್ಲಿ ಆಗಿಲ್ಲ, ನಮಗೂ ಕಾಸ್ಟ್ಲಿ ಮಾಡಿಲ್ಲ. ಚೆನ್ನಾಗಿದೆ. ರಕ್ಕಸಪುರದ ಮೂವಿ ತುಂಬ ಅದ್ಭುತವಾಗಿ ಬಂದಿದೆ. ರಾಜ್ ಬಿ ಶೆಟ್ಟಿ ಅವರಾಗಲಿ, ವಿಲನ್ ಆಗಲಿ, ಆ ಚೈಲ್ಡ್ ಆಗಲಿ ತುಂಬ ಅದ್ಭುತವಾಗಿ ಬಂದಿದೆ. ಮ್ಯೂಸಿಕ್ ಆಗಲಿ ಎಲ್ಲ ಪ್ರತಿಯೊಂದು ಅದ್ಭುತವಾಗಿ ಬಂದಿದೆ. ಸಸ್ಪೆನ್ಸು, ಥ್ರಿಲ್ಲರು, ಆಮೇಲೆ ಎಂಟರ್ಟೈನ್ಮೆಂಟು ತುಂಬ ಸಿಗುತ್ತೆ. ಫ್ಯಾಮಿಲಿ ಸಹಿತ ಬಂದು ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ಬೋದು. ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ನಾನು ಕೇಳ್ಕೊತೀನಿ. ಸಪುರದೋಳು ಸೂಪರ್ ಆಗಿದೆ ಮೇಡಮ್. ನೆಕ್ಸ್ಟ್ ಲೆವೆಲ್ ಮೂವಿ. ಹೊಸಬ್ರಿಗೆ ತುಂಬ ಒಳ್ಳೊಳ್ಳೆ ಚಾನ್ಸಸ್ ಕೊಟ್ಟಿದ್ದಾರೆ. ಆಮೇಲೆ ಮಗುದಾಗಲಿ
ಮೆಂಟಲ್ ಕ್ಯಾರೆಕ್ಟ್ರು ವಿಲನ್ ಅವ್ರದ್ದಾಗಲಿ ರಾಜ್ಬಿ ಶೆಟ್ಟಿ ಅವ್ರದ್ದಾಗಲಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಎಲ್ಲ ಕ್ಯಾರೆಕ್ಟ್ರು ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್. ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ ಸೂಪರ್. ಅಲ್ಲೇ ಥ್ರಿಲ್ಲರ್ ಮೂವಿ ಅಂದರೆ ಮಲಯಾಳಂ ಮತ್ತು ಕೇರಳದಲ್ಲಿ ಭಾಗದಲ್ಲಿ ಬರ್ತಿದ್ವು, ಆದರೆ ಇಲ್ಲಿ ಕನ್ನಡದಲ್ಲಿ ಬಂದದ್ದು ವಿಶೇಷ ಆಗಿದೆ. ಕ್ಷಣಕ್ಕೂ ತಿರುಳು ಹಿಂಗೆ ಆಗ್ತದೆ ಏನೋ ಹೇಳೋಕ್ಕಾಗಲ್ಲ, ಇದು ಹಿಂಗೆ ಆಗ್ತದೆ ಅನ್ನೋಕ್ಕಾಗಲ್ಲ. ಕ್ಷಣಕ್ಕೂ ಚೇಂಜ್ ಆಗ್ತಾ ಇರ್ತದೆ ಮತ್ತು ದುಡ್ಡು ಕೊಟ್ಟೋದಕ್ಕೇನು ಮೋಸ ಅಲ್ಲ. ಫಿಲ್ಮ್ ಬಂದು ನೋಡ್ಬೋದು. ರಾಜ್ಬಿ ಶೆಟ್ಟಿ ಅವ್ರದ್ದು ಪೊಲೀಸ್ ಪಾತ್ರದಲ್ಲಿ ಒಂದು ಡ್ರೆಸ್ ಇಲ್ಲ, ಕೊನೆಯವರೆಗೂ ಮುಫ್ತಿ ಡ್ರೆಸ್ಸಲ್ಲೇ ಅವರು ಮುಂದುವರಿತಾರೆ. ಅದು ಭಾಳ ಇಷ್ಟ ಆಯಿತು. ಆಮೇಲೆ ಪೊಲೀಸ್ ಫಾರ್ಮಾಲಿಟಿ ಏನಿರ್ತದೆ, ಶೇವಿಂಗ್ ಮಾಡ್ಕೋಬೇಕು, ಕಟಿಂಗ್ ಮಾಡ್ಕೋಬೇಕು, ಅವೇನಿಲ್ಲ. ಪೊಲೀಸ್ ಥರ ಒಂದು ಹುಡುಗದ ಥರ ಪೊಲೀಸ್ ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ. ರಾಜ್ಬಿ ಶೆಟ್ಟಿ ಅವರ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಅವರು ಬಿಗ್ ಫ್ಯಾನ್ ನಾನು. ತುಂಬ ಆ್ಯಕ್ಟಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿದೆ. ರವಿ ಸರ್ ಅವರು ತುಂಬ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರೆ ಕಳೆದು ಹೋಗ್ತಾರೆ, ಆ ಥರ ಇದೆ ಫಿಲಮು. ಆ್ಯಕ್ಟಿಂಗ್ ಇಷ್ಟ ಮೇಡಮ್. ಆನಂತರ ಅದು ಕತೆ ಒಂದು ಹೇಳ್ತಾರಲ್ಲ, ಈ ಕೊಲೆ ಮಾಡೋದು ಯಾವ ಥರ ಇದೆ ಅಂತ, ಆ ಥ್ರಿಲ್ಲಿಂಗು, ಆ ಟ್ವಿಸ್ಟು, ಅಲ್ಲಲ್ಲಿ ಅವರು ವೈಪ್ ಅನ್ನೋದು ಗೊತ್ತಿರೋದಿಲ್ಲ ರಾಜ್ಬಿ ಶೆಟ್ಟಿ ಅವ್ರದ್ದು. ಆ ಥರ ಆ್ಯಕ್ಟ್ ಮಾಡಿದಾರಲ್ಲ, ಜನಗಳಿಗೆ ಆಡಿಷನ್ ಅದು ಆಕ್ಟ್ರೆಸ್ಸೇನೇ ಆಗುತ್ತೆ. ತುಂಬ ಚೆನ್ನಾಗಿದೆ ಮೇಡಮ್. ತುಂಬ ನೋಡ್ಬೇಕಂತ ಸಿನಿಮಾ ಇದು. ಎಲ್ಲರೂ ಕನ್ನಡ ಜನತೆಗಳು ಬಂದು ನೋಡಿ ವಿಸಿಟ್ ಮಾಡಿ. ಯಾಕಂದರೆ ಮುಂದೆ ಬರ್ತಾ ತುಂಬ ಚೆನ್ನಾಗಿ ಬರ್ತದೆ. ನೋಡಿದ್ರೆ ಕಳೆದು ಹೋಗ್ತಾರೆ, ಆ ಥರ ಇದೆ ಫಿಲಮು. ಚೆನ್ನಾಗಿದೆ. ತುಂಬ ಸಗದಾಗಿದೆ. ರಕ್ಕಸ ಪುರಾಣದವರು ರಾಜ್ಬಿ ಶೆಟ್ಟಿ ಅವರು ತುಂಬ ಒಳ್ಳೆ ಯೂನಿಕ್ ರೋಲ್ ಮಾಡಿದ್ದಾರೆ. ಸೊ ಇಷ್ಟು ದಿನ ನೋಡಿದ್ದು ನಾವೇನಿದೆ, ಸೊ ಅದೊಂಥರ ಯೂನಿಕ್ ಇದ್ದರೆ, ಬಟ್ ಇದು ಇನ್ನೂ ಚೆನ್ನಾಗಿದೆ. ಆ್ಯಂಡ್ ವಿಲನ್ ರೋಲ್ ಅಂತೂ ಸೂಪರ್ ಆಗಿದೆ. ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಸೊ ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು. ಆ್ಯಂಡ್ ಸೂಫ್ರಮ್ಸ್ ನೋಡಿದ್ದೀರಾ, ಸೊ ಅದರಲ್ಲೇ ಒಂದು ಜಾನರ್ ಇದೆ. ದೆನ್ ಇದರಲ್ಲಿ ಇನ್ನೂ ಸಕ್ಕದಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಅವರು ಡೈರೆಕ್ಟ್ರು ಕೂಡ ರವಿ ಸರ್ ಅವರು, KD ಟೀಮ್ ಅವರು. ಸೊ ಅವ್ರದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಪ್ರೇಮ್ ಸರ್ ಜೊತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಪ್ರೊಡ್ಯೂಸರ್ K ರವಿವರ್ಮ ಸರ್, ಅವರು ಕೂಡ ಒಳ್ಳೆ ಸ್ಟಂಟ್ ಮಾಸ್ಟ್ರು. ಆ್ಯಂಡ್ ಇಷ್ಟು ದಿನ ಅವರು ಸ್ಟಂಟ್ ಡೈರೆಕ್ಟ್ರಾಗಿ ಮಾಡ್ತಿದ್ರು, ಬಟ್ ಪ್ರೆಸೆಂಟ್ ಪ್ರೊಡ್ಯೂಸರಾಗಿ ಮಾಡಿದ್ದಾರೆ. ಸೊ ಆ ಸಿನಿಮಾ ಗೆಲ್ಲಬೇಕು. ಸೊ ಈ ಸಿನಿಮಾ ಗೆದ್ದರೆ ಇನ್ನೂ 10 ಸಿನಿಮಾ ಬರ್ತಾ ಇರ್ತವೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.